ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಭಾಗ್ಯಕಂದ ಚಾನಲ್ನ ಭಾಗ್ಯಲಕ್ಷ್ಮಿ. ಇವತ್ತು ನಾವು ಓಪೋ ರೆನೋ 8 5G ಫೋನ್ ಲಾಕ್ ಆದಾಗ ಟಾರ್ಚ್ ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ನೀವು ಈ ಮೊಬೈಲನ್ನು ಸೆಟ್ಟಿಂಗ್ಸ್ ಆಪ್ಷನಿಗೆ ಹೋಗಿ, ಸೆಟ್ಟಿಂಗ್ಸ್ನಲ್ಲಿ ಅಡಿಷನಲ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಅಡಿಷನಲ್ ಸೆಟ್ಟಿಂಗ್ಸ್ನಲ್ಲಿ ಹೀಗೆ ಡೌನಿಗೆ ಬರ್ತಾ ಹೋದ್ರೆ ಗೆಸ್ಚರ್ಸ್ ಆ್ಯಂಡ್ ಮೋಷನ್ಸ್ ಅಂತ ಇದೆ. ಗೆಸ್ಚರ್ಸ್ ಆ್ಯಂಡ್ ಮೋಷನ್ಸ್ನಲ್ಲಿ ತುಂಬ ಆಪ್ಷನ್ಸ್ ಇದ್ದಾವೆ. ನೀವು ಬೇಕಾದ ಆಪ್ಷನ್ಸ್ನ ಆನ್ ಮಾಡ್ಕೋಬೋದು. ನಾನಿವಾಗ ನಿಮಗೆ ಟಾರ್ಚ್ ಬಟನ್ನ ಹೇಗೆ ಮೊಬೈಲ್ ಲಾಕ್ ಆದಾಗ, ಮೊಬೈಲ್ ಲಾಕ್ ಆಗಿದ್ರೂ ಹೇಗೆ ಟಾರ್ಚ್ ಆನ್ ಮಾಡೋದು ಅಂತಂದು ಹೇಳ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಡೌನಿಗೆ ಬಂದರೆ 4ನೇ ಆಪ್ಷನ್ ಟರ್ನ್ ಆನ್ ಆರ್ ಆಫ್ ಟಾರ್ಚ್ ವಿತ್ ವಾಲ್ಯೂಮ್ ಬಟನ್ ಅಂತಿದೆ. ನಂದು ಆಲ್ರೆಡಿ ಆನ್ ಇದೆ. ಇದನ್ನು ನೀವು ಆಫ್ ಇರುತ್ತೆ, ಸೊ ಆನ್ ಮಾಡ್ಕೋಬೇಕು. ಆನ್ ಮಾಡ್ಕೊಂಡಾಗ ಇಲ್ಲಿದೆ, ವೆನ್ ದ ಸ್ಕ್ರೀನ್ ಈಸ್ ಆಫ್ ಪ್ರೆಸ್ ಆ್ಯಂಡ್ ಹೋಲ್ಡ್ ದ ವಾಲ್ಯೂಮ್ ಡೌನ್ ಬಟನ್ ಟು ಟರ್ನ್ ದ ಟಾರ್ಚ್ ಆನ್ ಆರ್ ಆಫ್. ದಿಸ್ ಫಂಕ್ಷನ್ ಈಸ್ ನಾಟ್ ಅವೈಲೇಬಲ್ ಡ್ಯೂರಿಂಗ್ ಮೀಡಿಯಾ ಪ್ಲೇಬ್ಯಾಕ್. ಅಂದರೆ ನಿಮ್ಮ ಫೋನ್ ಲಾಕ್ ಆದಾಗ ರೈಟ್ ಸೈಡಿಗೆ ಲಾಕ್ ಬಟನ್ ಇರುತ್ತೆ, ಆಮೇಲೆ ಲೆಫ್ಟಲ್ಲಿ ಡೌನ್ ವಾಲ್ಯೂಮ್ ಬಟನ್ ಇರುತ್ತೆ. ಇವೆರಡನ್ನು ಅಟ್ ಎ ಟೈಮ್ ಒಂದೇ ಸರಿ ಪ್ರೆಸ್ ಮಾಡಿದ್ರೆ ಈ ಮೊಬೈಲ್ ಲಾಕ್ ಇದ್ದಾಗ ಟಾರ್ಚ್ ಆನ್ ಆಗುತ್ತೆ. ಸೊ ನಿಮ್ಮ ಮೊಬೈಲ್ ಲಾಕ್ ಇದ್ದಾಗಲೂ ನೀವು ಮೊಬೈಲ್ ಲಾಕ್ ಓಪನ್ ಮಾಡಿಬಿಟ್ಟು ಟಾರ್ಚ್ ಆನ್ ಮಾಡದೆ ಅಥವಾ ಸ್ವೈಪ್ ಮಾಡಿಬಿಟ್ಟು ಸ್ಕ್ರೀನ್ನ ಟಾರ್ಚ್ ಆನ್ ಮಾಡ್ದೇನು ನಿಮ್ಮ ಫಿಂಗರ್ಸಿಂದನೇ ಡೈರೆಕ್ಟಾಗಿ ಟಾರ್ಚ್ನ ಆನ್ ಮಾಡ್ಬೋದು. ಹೀಗೆ ಓಪೋ ರೆನೋ 8 5G ಮೊಬೈಲ್ನಲ್ಲಿ ತುಂಬ ಆಪ್ಷನ್ಸ್ ಇದ್ದಾವೆ. ಸದ್ಯಕ್ಕೆ ನಾನು ಇದೊಂದು ಆಪ್ಷನ್ ನಿಮಗೆ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.